ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ದೂರ ಆಗಿದ್ದೀರಾ, ಸಪ್ರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವೇನಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಮಾಜಿ ವ್ಯಕ್ತಿಗಳಿಗೋಸ್ಕರ, ಮಾಜಿ ಪ್ರೇಮಿಗಳಿಗೋಸ್ಕರ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಈ ಒಂದು ರೀಡಿಂಗ್ ತುಂಬಾ ಸತಿ ನಾನು ಮಾಡಿದ್ದೀನಿ. ತುಂಬಾ ಜನ ನನ್ನ ಕಮೆಂಟ್ಸ್ ಅಲ್ಲಿ ಹಾಕಿದ್ದೀರಾ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ ಅನ್ನೋ ಒಂದು ರೀಡಿಂಗ್ ನ ಮಾಡಿ ಅಂತ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಸೊ ಇಲ್ಲಿ ಟ್ಯಾರೋ ಗೈಡೆನ್ಸ್ ಜೊತೆಗೆ ನಾನು ಏಂಜಲ್ಸ್ ಮೆಸೇಜ್ ಸಹ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಇವತ್ತು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ, ಯಾವುದೇ ತಿಂಗಳು, ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 4 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, 4 ಆಫ್ ಪೆಂಟಿಕಲ್ಸ್ ಇದೆ, 7 ಆಫ್ ಸೋರ್ಡ್ಸ್ ಇದೆ, ಅಂಡ್ ಐ ಹ್ಯಾವ್ ಜಸ್ಟಿಸ್ ಅಂಡ್ 6 ಆಫ್ ಪೆಂಟಿಕಲ್ಸ್ ಅಂಡ್ ಐ ಹ್ಯಾವ್ 7 ಆಫ್ ವ್ಯಾನ್ಸ್, 3 ಆಫ್ ಸೋರ್ಡ್ಸ್ ಅಂಡ್ ಎಲ್ಲೋ ಒಂದು ಕಡೆ 4 ಆಫ್ ಕಪ್ಸ್ ಇದೆ. ಸೊ ಏಂಜಲ್ಸ್ ಗೈಡೆನ್ಸ್ ಕೂಡ ನಾನು ತಗೊಂಡ್ಬಿಡ್ತೀನಿ. ಸೊ ಲೆಟ್ ಮೀ ಫಿಗರ್ ಇಟ್ ಔಟ್ ಒನ್ ಸೆಕೆಂಡ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಟ್ರಸ್ಟ್ ಇದೆ. ಓಕೆ, ಸೊ ಏಂಜಲ್ಸ್ ಮೆಸೇಜಸ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಟ್ರಸ್ಟ್, ಅದ್ರ ಜೊತೆಗೆ ಐ ಹ್ಯಾವ್ ಇಫ್ ಯು ಬಿಲೀವ್. ಓಕೆ, ಸೊ ಇಲ್ಲಿ ಟ್ಯಾರೋದಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ರೈಟ್ ನಾವು ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರಬಹುದು. ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ದೇರ್ ಇಸ್ ಅ ಪಾಸಿಬಿಲಿಟೀಸ್ ಅಂತ ಹೇಳ್ಬೋದು. ಅವರು ನಿಮ್ ಲೈಫ್ ಅಲ್ಲಿ ಬರೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ, ಪಾಸಿಬಲ್ ಇದೆ ಅಂತ ಹೇಳ್ಬೋದು. ಬಟ್ ಅದೆಲ್ಲಾನು ಕೂಡ ಫ್ಯೂಚರ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ನಿಮ್ಮಿಬ್ರು ಮಧ್ಯೆ ನೀವೇನ್ ರೀಕನ್ಸಿಲೇಷನ್ ಆಗಬೇಕು, ರಿಯೂನಿಯನ್ ಆಗಬೇಕು, ನನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ವಾಪಸ್ ಬರಬೇಕು ಅಂಡ್ ಆ ಒಂದು ವ್ಯಕ್ತಿ ನಂಗೆ ಕಮಿಟ್ಮೆಂಟ್ ಕೊಡಬೇಕು, ಅವ್ರ ಜೊತೆ ನಾವು ಮೊದ್ಲಿನ ತರ ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸಬೇಕು ಅಂತ ನೀವೇನೆಲ್ಲ ಆಸೆ ಪಟ್ಟಿದ್ದೀರಾ, ಅದು ನಡೆಯುತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಡೆಯುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ಅದೆಲ್ಲಾನು ಕೂಡ ಆಗೋದಿಕ್ಕೆ ಸಮಯ ತಗೊಳುತ್ತೆ, ಟೈಮ್ ತಗೊಳುತ್ತೆ. ಐ ಥಿಂಕ್ ಇದೆಲ್ಲನೂ ಕೂಡ ಫ್ಯೂಚರ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಮುಂದೆ ಬರುವಂತಹ ಭವಿಷ್ಯದಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ. ಸೊ ರೈಟ್ ನೋ ನಿಮ್ಮ ವ್ಯಕ್ತಿ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ. ಸೊ ನಂಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಸೊ ನಿಮ್ಮ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಬೇರೆಯವ್ರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಬೇರೆಯವ್ರಿಗೋಸ್ಕರ ಇವಾಗ ಅವರ ಜೊತೆಗೆ ನಿಮ್ಮ ವ್ಯಕ್ತಿ ರಿಲೇಶನ್ಶಿಪ್ ನ ಸಂಬಂಧನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ನಿಮಗೆ ಹೇಗೆ ನಿಮ್ಮ ವ್ಯಕ್ತಿ ಚೀಟಿಂಗ್ ಮಾಡಿದ್ರು, ಅದೇ ರೀತಿ ಅವರ ಜೀವನದಲ್ಲೂ ಕೂಡ ಅವರು ಯಾರನ್ನ ನಂಬಿದ್ದಾರೆ ಇವಾಗ ಕರೆಂಟ್ಲಿ, ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿಗೆ ಮೋಸ ನಡೀತಾ ಇದೆ, ಚೀಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ನಂಗಿಲ್ಲ 7 ಆಫ್ ಸೋರ್ಡ್ಸ್ ಇದೆ, 3 ಆಫ್ ಸೋರ್ಡ್ಸ್, ಇವೆರಡು ಸೋರ್ಡ್ ಕಾರ್ಡ್ ನಾನು ನೋಡುವಾಗ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ಈ ಒಂದು ವ್ಯಕ್ತಿ ಯಾರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರು, ನಿಮಗೋಸ್ಕರ ಅವ್ರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರು, ಯಾರಿಗೋಸ್ಕರ ಅವರು ರಿಸ್ಕ್ ನ ತಗೊಂಡ್ರು,
ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿಗೆ ತುಂಬಾನೇ ಚೀಟಿಂಗ್ ನಡೀತಾ ಇದೆ, ಮೋಸ ನಡೀತಾ ಇದೆ. ಬೆನ್ನಿಂದೆ ಅವರು ಕೂಡ ನಿಮ್ಮ ವ್ಯಕ್ತಿನ ಫೂಲ್ ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಅವರು ಫೂಲ್ ಮಾಡಿ ಬಕ್ರ ಮಾಡಿ ಹೋದ್ರು, ಅದೇ ರೀತಿ ಅವರ ಲೈಫಲ್ಲೂ ಕೂಡ ಅದು ರಿಪೀಟ್ ಆಗ್ತಾ ಇದೆ. ಅವರ ಕರ್ಮ ಅವ್ರಿಗೆ ಸಿಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಇವಾಗ ನಿಮ್ಮ ವ್ಯಕ್ತಿಗೆ ತುಂಬಾನೇ ಡೌಟ್ ಬರ್ತಾ ಇದೆ ಆ ಒಂದು ವ್ಯಕ್ತಿಗಳ ಮೇಲೆ. ಸೊ ನನ್ನ ಜೊತೆಗೆ ಅವರು ಐ ಥಿಂಕ್ ಎಲ್ಲೋ ಒಂದು ಕಡೆ ಇವಾಗ ಅವರಿಬ್ರು ಮಧ್ಯ ತುಂಬಾನೇ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ನಡೀತಾ ಇರ್ಬೋದು, ಬ್ಲಾಕಿಂಗ್ ಎನರ್ಜಿ ನಡೀತಾ ಇರ್ಬೋದು. ಸೊ ಆ ಒಂದು ವ್ಯಕ್ತಿ ಇಲ್ಲಿ ನಿಮ್ಮ ವ್ಯಕ್ತಿ ಐ ಥಿಂಕ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ, ತುಂಬಾನೇ ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿನ ಆ ಒಂದು ವ್ಯಕ್ತಿಗಳು. ಸೊ ತುಂಬಾನೇ ನಿಮ್ಮ ವ್ಯಕ್ತಿಗೆ ಬೇಜಾರಾಗ್ತಾ ಇದೆ, ಲೋನ್ಲಿನೆಸ್ ಆಗ್ತಾ ಇದೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ತುಂಬಾನೇ ಬೇಜಾರಾಗ್ತಾ ಇದೆ ನಿಮ್ಮ ವ್ಯಕ್ತಿಗೆ. ಏನಕ್ಕೆ ಈ ತರ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ? ಸೊ ನಿಮ್ಮ ವ್ಯಕ್ತಿನ ಆ ಒಂದು ವ್ಯಕ್ತಿಗಳು ನಿಮ್ಮ ಪರ್ಸನ್ ಅನ್ನ ಕೇರೆ ಮಾಡ್ತಾ ಇಲ್ಲ, ಲವೇ ಮಾಡ್ತಾ ಇಲ್ಲ. ಸೊ ಅವರು ಮಾತಾಡ್ಬೇಕು ಅಂದಾಗೆಲ್ಲಾನು ಕೂಡ ಅವರು ಎಲ್ಲೋ ಒಂದು ಕಡೆ ಅವ್ರು ಬ್ಯುಸಿ ಇರ್ತಾರೆ. ಸೊ ಬೇಕು ಅಂತ ನಿಮ್ಮ ವ್ಯಕ್ತಿನ ತುಂಬಾನೇ ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಚೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಅವರ ಒಂದು ಫೇಸ್, ರಿಯಲ್ ಮುಖವಾಡಗಳು ಕಳಚ್ತಾ ಬೀಳ್ತಾ ಇದೆ ಅಂತ ಹೇಳ್ಬಹುದು. ಬಟ್ ಜಸ್ಟಿಸ್ ಇದೆ. ಸೊ ಡೆಫಿನೆಟ್ಲಿ ನಿಮಗೆ ಜಸ್ಟಿಸ್ ಸಿಕ್ಕೇ ಸಿಗತ್ತೆ ಈ ಒಂದು ವ್ಯಕ್ತಿ ಕಡೆಯಿಂದ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಗೆ ತುಂಬಾನೇ ನಂಬಿಕೆ ದ್ರೋಹ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಸೊ ಇವಾಗ ಅದೇ ರೀತಿ ಅವರ ಜೀವನದಲ್ಲೂ ಕೂಡ ರಿಪೀಟ್ ಆಗ್ತಾ ಇದೆ. ಎಲ್ಲೊಂದ್ ಕಡೆ ಅದು ಕೂಡ ನಿಮ್ಗೆ ಗೊತ್ತಿದೆ ಅವ್ರು ಯಾರ ಜೊತೆಗೆ ಇದ್ದಾರೆ, ಯಾರ ಜೊತೆಗೆ ಇವಾಗ ಸಂಬಂಧದಲ್ಲಿ ಬಂದಿದ್ದಾರೆ, ನಿಮ್ಮ ವ್ಯಕ್ತಿ ಬಗ್ಗೆ ಅವ್ರು ಎಲ್ಲಿದ್ದಾರೆ, ಅವ್ರ ಎಲ್ಲಾ ವಿಚಾರನೂ ಕೂಡ ನಿಮ್ಗೂ ಕೂಡ ಗೊತ್ತಿದೆ ಅಂತ ನಾನು ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ಸ್ ಲೈಕ್ ಬಿಟ್ರೇಡ್ ಫ್ರಮ್ ದಟ್ ಪರ್ಸನ್ ಅಂತ ಹೇಳ್ತೀನಿ. ಸೊ ಮೋಸ ನಡೀತಾ ಇದೆ, ಚೀಟಿಂಗ್ ನಡೀತಾ ಇದೆ, ನಿಮ್ಮ ವ್ಯಕ್ತಿಗೆ ಅದು ಗೊತ್ತಾಗ್ತಾ ಇದೆ ಇವಾಗ. ಸೊ ನಾನು ನನ್ನ ವ್ಯಕ್ತಿನ ಇವ್ರಿಗೋಸ್ಕರ ಬಿಟ್ಟೆ, ಆದರೆ ಅವರು ನನಗೋಸ್ಕರ ಅವ್ರು ಬೇರೆಯವ್ರಿಗೋಸ್ಕರ ನನ್ನ ಬಿಡೋದಕ್ಕೆ ಅವರು ರೆಡಿ ಇದ್ದಾರೆ, ತ್ಯಾಗ ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ. ಸೊ ಇವ್ರನ್ನ ನಾನು ನಂಬಾರ್ದಾಗಿತ್ತು. ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ರೆಗ್ರೆಟ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ, ಒಂದು ರಾಂಗ್ ಡಿಸಿಷನ್ ತಗೊಂಡೆ ನಾನು ಅಂತ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾರೆ ಇನ್ ದ ಫ್ಯೂಚರ್ ಅಂತ ಹೇಳ್ತೀನಿ. ಸೊ ನಿಮ್ಮ ಬಗ್ಗೆ ಅವ್ರ ಯೋಚನೆಗಳು ಬರುತ್ತೆ, ಮಿಸ್ ಮಾಡ್ಕೊಳ್ತಾರೆ, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಎಲ್ಲಾನು ಕೂಡ ಅವ್ರಿಗೆ ಮನ್ಸಿಗೆ ಬರುತ್ತೆ. ಬಟ್ ಅವರ ಪರಿಸ್ಥಿತಿ ಸದ್ಯಕ್ಕೆ ನಿಮ್ಮ ಜೊತೆಗೆ ಬರೋ ಹಾಗೆ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ, ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಬ್ಲಾಂಕ್ ಆಗ್ತಾ ಇದ್ದಾರೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ತುಂಬಾ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಇವಾಗ ಅವರ ಜೀವನ ಮೊದ್ಲಿನ ತರ ಇಲ್ಲ. ಸೊ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾನೇ ಅವ್ರಿಗೆ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏಂಜಲ್ಸ್ ಗೈಡೆನ್ಸ್ ಬಂದು ಟ್ರಸ್ಟ್ ಅಂತ ಬರ್ತಾ ಇದೆ. ಸೊ ಈ ಒಂದು ಕನೆಕ್ಷನ್ ಮೇಲೆ, ಈ ಒಂದು ಸಂಬಂಧದ ಮೇಲೆ ನೀವು ಟ್ರಸ್ಟ್ ನ ಇಟ್ರೆ ಡೆಫಿನೆಟ್ಲಿ ನಿಮ್ಗೆ ವರ್ಕೌಟ್ ಆಗತ್ತೆ. ಸೊ ಇಫ್ ಯು ಬಿಲೀವ್, ಟ್ರಸ್ಟ್ 2 ಸತಿ ಬರ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ಕನೆಕ್ಷನ್ ನಿಮ್ಗೆ ಸಿಗಬೇಕು, ಈ ಒಂದು ವ್ಯಕ್ತಿಯಿಂದ ನಿಮ್ಗೆ ನೀವು ಅನ್ಕೊಂಡಿದ್ದಲ್ಲ ಕಮಿಟ್ಮೆಂಟ್ ಸಿಗಬೇಕು, ಅವರು ನಿಮ್ ಲೈಫ್ ಅಲ್ಲಿ ಬರ್ಬೇಕು ಅಂದ್ರೆ ಫಸ್ಟ್ ಬಿಲೀವ್ ಮಾಡಬೇಕು, ಆಮೇಲೆ ಈ ಒಂದು ಕನೆಕ್ಷನ್ ಮೇಲೆ ಟ್ರಸ್ಟ್ ಇಡಬೇಕು ಅಂತ ಹೇಳ್ತೀನಿ. ಎಲ್ಲಿ ನಂಬಿಕೆ ಇರುತ್ತೆ, ಎಲ್ಲಿ ನೀವು ಬಿಲೀವ್ ಮಾಡ್ತೀರಾ, ಡೆಫಿನೆಟ್ಲಿ ಮಿರಾಕಲ್ಸ್ ಆಗತ್ತೆ ಅಂತ ಹೇಳ್ತೀನಿ. ನೀವು ಬಿಲೀವೇ ಮಾಡೋದಿಲ್ಲ, ಟ್ರಸ್ಟೇ ಮಾಡೋದಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಯಾವ್ದು ಕೂಡ ಚೇಂಜಸ್ ಆಗೋದಿಲ್ಲ. ಸೊ ವಿತ್ ಇನ್ ದ ಫ್ಯೂ ಮಂತ್ಸ್ ಅಂತ ಬರ್ತಾ ಇದೆ. ಸೊ ಅವ್ರು ಯಾವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅವರ ಬಗ್ಗೆ ಯಾವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂದ್ರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಅಂದ್ರೆ ಮುಂದೆ ಬರುವಂತಹ ತಿಂಗಳಲ್ಲಿ ಅವರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ವೇಟ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡಬಹುದು. ಸೊ ಡೆಫಿನೆಟ್ಲಿ ಯು ಕ್ಯಾನ್ ವೇಟ್ ಫಾರ್ ದಿಸ್ ಪರ್ಸನ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ, ನಿಮ್ಮ ಮಾಜಿ ವ್ಯಕ್ತಿಗೋಸ್ಕರ ವೇಟ್ ಮಾಡ್ಬೇಕಾ, ಮೌನ್ ಆಗ್ಬೇಕಾ ಅಂತ. ಸೊ ಲೆಟ್ಸ್ ಸಿ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಇರೋಫೆಂಟ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಐ ಹ್ಯಾವ್ ಇರೋಫೆಂಟ್, ಓಕೆ, ಏಸ್ ಆಫ್ ಸೋರ್ಡ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, 5 ಆಫ್ ಕಪ್ಸ್, ಡೆವಿಲ್ ಕಾರ್ಡ್, ಟವರ್, 2 ಆಫ್ ಕಪ್ಸ್, ಓಕೆ, 2 ಆಫ್ ಸೋರ್ಡ್ಸ್, ಅದ್ರ ಜೊತೆಗೆ ಐ ಹ್ಯಾವ್ 8 ಆಫ್ ಕಪ್ಸ್. ಸೊ ಏಂಜಲ್ಸ್ ಗೈಡೆನ್ಸ್ ಕೂಡ ತಗೊಂಡ್ಬಿಡೋಣ ಹಾಗೆ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಬರ್ತಾ ಇದೆ. ಓಕೆ, ಸೊ ಗೈಡೆನ್ಸ್ ಬಂದು ಫರ್ಗಿವ್ನೆಸ್ ಅಂತ ಬರ್ತಾ ಇದೆ. ಫಸ್ಟ್ ಪೀಸ್ಫುಲ್ ರೆಸಲ್ಯೂಷನ್, ಅದ್ರ ಜೊತೆಗೆ ಐ ಹ್ಯಾವ್ ವೇಟ್. ವಾವ್, ಬ್ಯೂಟಿಫುಲ್ ಕಾರ್ಡ್ಸ್,
ಓಕೆ, ಸೊ ಟ್ಯಾರೋನಲ್ಲಿ ಫಸ್ಟ್ ಹೇಳ್ತೀನಿ. ಐ ಥಿಂಕ್ ನನಗೆ ಟ್ಯಾರೋನಲ್ಲಿ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ, ರೀಸೆಂಟ್ ಆಗಿ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಬ್ರೇಕಪ್ ಆಗಿರಬಹುದು ಅಂತ ಹೇಳ್ಬೋದು. ಸೊ ನಿಮ್ಮನ್ನ ಹೊರತುಪಡಿಸಿ, ನಿಮ್ಮನ್ನ ಅವರು ಸಪ್ರೇಷನ್ ಆದ್ಮೇಲೆ, ನಿಮ್ಮಿಂದ ಅವರು ಬ್ರೇಕಪ್ ಆದ್ಮೇಲೆ, ಐ ಥಿಂಕ್ ಅವರು ಬೇರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು. ಆ ಒಂದು ಕನೆಕ್ಷನ್ ಅಲ್ಲಿ ಇವಾಗ ನಿಮ್ಮ ವ್ಯಕ್ತಿಗೆ ಬ್ರೇಕಪ್ ಆಗಿದೆ ಅಂತ ಹೇಳ್ತೀನಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಜೀವನದಲ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ ಏನೋ ಒಂದು ವ್ಯಕ್ತಿ ಇದ್ರು, ಆ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಸದ್ಯಕ್ಕಿಲ್ಲ. ಅವರಿಬ್ಬರು ಮಧ್ಯೆ ಬ್ರೇಕಪ್ ಆಗಿದೆ, ಸಪ್ರೇಷನ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ತುಂಬಾನೇ ಬೇಜಾರಲ್ಲಿದ್ದಾರೆ, ಸ್ಯಾಡ್ ಅಲ್ಲಿದ್ದಾರೆ, ಪೇನ್ ಅಲ್ಲಿದ್ದಾರೆ. ಅವರು ಏಕಾಂಗಿ ಆಗ್ತಾ ಇದ್ದಾರೆ, ಎಲೋನ್ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಅನ್ನೋದು. ಸೊ ಅವರ ಲೈಫ್ ನ ಅವರು ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ತುಂಬಾನೇ ಡಾರ್ಕ್ನೆಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ನನ್ನನ್ನ ಈ ಒಂದು ವ್ಯಕ್ತಿ ಆಗ್ಬಿಟ್ಟು ಹೋದ್ರು. ಇವಾಗ ಅವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ನಿಮ್ಮ ಬಗ್ಗೆ ಇಲ್ಲಿ ಕರೆಂಟ್ಲಿ ಇವಾಗ ಏನು ಯೋಚನೆ ಮಾಡ್ತಾ ಇಲ್ಲ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಯು ಇನ್ ದ ಬ್ರೀಫ್ಲಿ. ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಅಂದ್ರೆ, ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಅವ್ರಿಗೆ ಬ್ಲಾಂಕ್ ಆಗ್ತಾ ಇದೆ. ಸೊ ನಾನೇನ್ ತಪ್ಪು ಮಾಡಿದೀನಿ ಅಂತ ಇವಾಗ ಆ ಒಂದು ವ್ಯಕ್ತಿ ನನ್ನ ಬಿಟ್ಟು ಹೋದ್ರು, ಯಾಕೆ ನಮ್ಮಿಬ್ರು ಮಧ್ಯ ಸಪ್ರೇಷನ್ ಆಯ್ತು, ಯಾಕೆ ನಮ್ಮಿಬ್ರು ಮಧ್ಯ ಬ್ರೇಕಪ್ ಆಯ್ತು. ಸೊ ಇದಕ್ಕೆ ಉತ್ತರ ನಿಮ್ಮ ವ್ಯಕ್ತಿಗೆ ಗೊತ್ತಿಲ್ಲ. ಸೊ ರೀಸನ್ ಏನು, ಉತ್ತರಗಳೇನು, ಕರೆಕ್ಟ್ ಆದಂತ ವ್ಯಾಲಿಡ್ ರೀಸನ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನ ಯಾರು ಬಿಟ್ಟು ಹೋಗಿದಾರೆ ಆ ಒಂದು ವ್ಯಕ್ತಿಗಳು ಅವ್ರಿಗೆ ವ್ಯಾಲಿಡ್ ರೀಸನ್ನೇ ಕೊಡ್ತಾ ಇಲ್ಲ. ಸೊ ತುಂಬಾನೇ ಸತಾಯಿಸ್ತಾ ಇದ್ದಾರೆ. ಸೊ ತುಂಬಾನೇ ಅವ್ರ ಮೇಲೆ ಕೆಟ್ಟದಾಗಿ ಬ್ಲೇಮ್ಸ್ ನ ಹಾಕ್ತಾ ಇದ್ದಾರೆ. ಸೊ ತುಂಬಾನೇ ನಿಮ್ಮ ವ್ಯಕ್ತಿ ಡಿಸ್ಟರ್ಬ್ ಆಗಿದ್ದಾರೆ. ಸೊ ಇಲ್ಲಿ ಆ ಒಂದು ವ್ಯಕ್ತಿ ಅವರಿಂದ ದೂರ ಆಗಿರೋದು ನಿಮ್ಮ ವ್ಯಕ್ತಿಗೆ ಬೇಜಾರಾಗ್ತಾ ಇಲ್ಲ. ಸೊ ಅವ್ರು ಏನ್ ರೀಸನ್ ಕೊಟ್ಟಿದ್ದಾರೆ, ಆ ಒಂದು ರೀಸನ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅದು ವ್ಯಾಲಿಡ್ ಅನ್ನಿಸ್ತಾ ಇಲ್ಲ, ಅದು ತುಂಬಾನೇ ಸ್ಟುಪಿಡ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅದಕ್ಕೆ ಅವ್ರಿಗೆ ಬೇಜಾರಾಗ್ತಾ ಇದೆ, ನಾನು ಅಂತ ಕೆಲಸ ಏನ್ ಮಾಡಿದೀನಿ. ಸೊ ಅವ್ರ ಅದಕ್ಕೆ ಕ್ಲಾರಿಟಿ ಕೊಟ್ರೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಅವ್ರು ಸಂಪೂರ್ಣವಾಗಿ ಆ ಒಂದು ವ್ಯಕ್ತಿಯಿಂದ ಮೂವ್ ಆನ್ ಆಗ್ತಾರೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಫೀಲ್ಸ್ ನಾನ್ ತಪ್ಪು ಮಾಡಿದೆ ಅನ್ನೋದು ರಿಯಲೈಸೇಷನ್ ಆಗ್ತಾ ಇದೆ. ಸೊ ನಿಮ್ಮ ವಿಚಾರದಲ್ಲಿ, ನಿಮ್ಮ ಪ್ರೀತಿನಲ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಬೇಗ ದುಡುಕ್ ಬಿಟ್ಟಿದೀನಿ, ಒಂದು ರಾಂಗ್ ಡಿಸಿಷನ್ ತಗೊಂಡೆ ಒಂದು ರಾಂಗ್ ಟೈಮ್ ಅಲ್ಲಿ. ಸೊ ಇವಾಗ ನನ್ಗೆ ಅದು ಕರ್ಮ ಸಿಕ್ಕಿದ್ಯಾ, ಇದೇನಾ ಕರ್ಮ ಅಂದ್ರೆ. ಸೊ ಬ್ರೇಕಪ್ ಸಿಚುಯೇಷನ್ ಆಗೋದು ಹೋಗಿ, ಬಟ್ ಅದಕ್ಕೆ ರೀಸನ್ ಕೊಡ್ತಾರಲ್ಲ ಸ್ಟುಪಿಡ್ ಆಗಿ, ಅದು ನಿಮ್ಮ ವ್ಯಕ್ತಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಅದನ್ನ ಅವರು ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಯಾಕೆಂತ ಅಂದ್ರೆ ಐ ಫೀಲ್ ದಿಸ್ ಪರ್ಸನ್ ಸಮಥಿಂಗ್ ತುಂಬಾನೇ ಜೆನ್ಯೂನ್ ಆಗಿ ಆ ಒಂದು ವ್ಯಕ್ತಿ ಜೊತೆಗಿದ್ರು. ಬಟ್ ಇವಾಗ ಆ ಒಂದು ವ್ಯಕ್ತಿಗಳು ನಿಮ್ಗೆ, ಆ ಒಂದು ವ್ಯಕ್ತಿಗಳು ನಿಮ್ಮ ಪರ್ಸನ್ಗೆ ತುಂಬಾನೇ ಬಿಟ್ರೇಯಲ್ ಮಾಡಿದ್ದಾರೆ. ಸೊ ತುಂಬಾನೇ ಅವಮಾನ ಮಾಡಿದ್ದಾರೆ, ಪೇನ್ ಅಲ್ಲಿ ಇದ್ದಾರೆ ನಿಮ್ಮ ವ್ಯಕ್ತಿ ಆಕ್ಚುಲಿ ಇವಾಗ. ಸೊ ತುಂಬಾನೇ ಬೇಜಾರಾಗ್ತಾ ಇದೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಈ ಒಂದು ಕನೆಕ್ಷನ್ ಮೇಲೆ, ಅಂದ್ರೆ ನಿಮ್ಮ ಕನೆಕ್ಷನ್ ಮೇಲೆ ಅಲ್ಲ, ಯಾರ ಜೊತೆಗೆ ಇಷ್ಟು ದಿನ ಈ ಕಾಲ ಇದ್ರು ಆ ಒಂದು ಕನೆಕ್ಷನ್ ಮೇಲೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇವಾಗ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲಾನು ಕೂಡ ಎಲ್ಲೋ ಒಂದು ಕಡೆ ಮಣ್ಪಾಲಾಯ್ತು. ಸೊ ಬೇಜಾರಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಅವರೇ ಅವರ ಒಂದು ಪಾರ್ಟ್ನರ್ ಅಂತ ಎಲ್ಲಾರ ಹತ್ರ ಹೇಳ್ಕೊಂಡಿದ್ರು, ಎಲ್ಲಾರ ಹತ್ರನು ಅವ್ರ ಬಗ್ಗೆ ಮಾತಾಡಿದ್ರು, ಎಲ್ಲಾರ ಹತ್ರನು ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇವಾಗ ಅದೆಲ್ಲದನ್ನು ನೋಡಿದಾಗ ನಾನು ತಪ್ಪು ಮಾಡಿದೆ ಅಂತ ಅವ್ರಿಗೆ ಫೀಲ್ ಆಗತ್ತೆ. ಯಾಕೆಂತ ಅಂದ್ರೆ ಒಂದು ಕನ್ಫರ್ಮೇಶನ್ ಇಲ್ಲದೆ ಇರುವಂತ ಸಂಬಂಧದಲ್ಲಿ ಒಂದು ನನ್ನ ಪಾರ್ಟ್ನರೇ ಅಂತ ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡೋದು ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಇವಾಗ ಅನಿಸ್ತಾ ಇದೆ, ರೆಗ್ರೆಟ್ ಫೀಲ್ ಪಡ್ತಾ ಇದ್ರೆ, ಎಲ್ಲರಿಗೂ ಇವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬಾರ್ದಾಗಿತ್ತು. ಸೊ ಅವ್ರ ಪಾಡಿಗಿದ್ದು ಅವರಾಗ ಅವರೇ ದೂರ ಹೋಗಿದ್ರೆ ನನ್ಗೇನ್ ಪ್ರಾಬ್ಲಮ್ಸ್ ಆಗ್ತಾ ಇಲ್ಲ. ಬಟ್ ಇವಾಗ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಏನ್ ತಿಳ್ಕೊಳ್ತಾರೆ ನನ್ನ ಮೇಲೆ, ಇದು ನಿಮ್ಮ ವ್ಯಕ್ತಿಗೆ ಕ್ವಶನ್ ಮಾರ್ಕ್ ಆಡ್ತಾ ಇದೆ. ಸೊ ಡೆಫಿನೆಟ್ಲಿ ಐ ಥಿಂಕ್ ದಿಸ್ ಪರ್ಸನ್ ಫೀಲ್ಸ್ ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ, ಮಾಡಬಾರ್ದಾ, ಅಥವಾ ಇವ್ರು ಹೋದ್ರೆ ಹೋಗ್ಲಿ, ಮೋನ್ ಆಗದ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಮೂವ್ ಆನ್ ಅಂತ ಹೇಳ್ತೀನಿ. ಆ ಒಂದು ವ್ಯಕ್ತಿಗಳ ನೆನಪುಗಳಿಂದ ಆಚೆಗೆ ಬರ್ತಾರೆ. ಅವರ ಲೈಫ್ ಅಲ್ಲಿ, ಅವರ ಕನೆಕ್ಷನ್ ಇವಾಗ ಇಷ್ಟು ದಿನಗಳ ಕಾಲ ಏನಿದ್ರು ಅವ್ರು ಅದರಿಂದ ಮೋನ್ ಆಗ್ತಾರೆ ಅಂತ ಹೇಳ್ಬಹುದು. ಸೊ ಏಸ್ ಆಫ್ ಸೋರ್ಟ್ಸ್ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಫೀಲ್ ಲೈಕ್ ಇವಾಗ ನನಗೆ ಒಂದು ಚಾನ್ಸ್ ಇದೆಯಾ ನಿಮ್ಮ ಲೈಫ್ ಅಲ್ಲಿ, ಚಾನ್ಸ್ ಕೊಡ್ತೀರಾ, ನನ್ನ ಕ್ಷಮಿಸ್ತೀರಾ, ಫರ್ಗಿವ್ ಮಾಡ್ತೀರಾ, ಎಲ್ಲ ತಪ್ಪುಗಳು ನಾನು ಮಾಡಿದೀನಿ, ಇದು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ತಪ್ಪುಗಳನ್ನ ಒಪ್ಕೊಳ್ತೀರಾ ಅನ್ನೋದು ನಿಮ್ಮ ವ್ಯಕ್ತಿಗೆ ತುಂಬಾನೇ ಕ್ವಶನ್ ಮಾರ್ಕ್ ಆಡ್ತಾ ಇದೆ. ಸೊ ಅವ್ರಿಗೆ ಗೊತ್ತಿಲ್ಲ ನೀವು ಇವಾಗ ಯಾವ ತರ ಚೇಂಜ್ ಆಗಿದ್ದೀರಾ ಅಂತ. ಸೊ ಐ ಥಿಂಕ್ ಕೆಲವೊಂದು ಕಡೆ ಇವಾಗ ಅವರ ನೆನಪುಗಳಲ್ಲಿ ನೀವಿಲ್ಲ ಅನ್ನೋದು ಅವ್ರಿಗೆ ಎಲ್ಲೊಂದ್ ಕಡೆ ಕ್ಲಾರಿಟಿ ಇರಬಹುದು. ಸೊ ಯಾರು ನನಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ, ಯಾರು ನನಗೋಸ್ಕರ ಕಾಯ್ತಾ ಇರ್ತಾರೆ ನಾನು ಬರ್ಲಿ ಅಂತ. ಸೊ ನನ್ನ ಜೀವನದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆದಂತ ಬ್ರೇಕಪ್ ಆಯ್ತು, ಬಟ್ ಇವಾಗ ಅಲ್ಲಿ ಬ್ರೇಕಪ್ ಆಗಿದ ತಕ್ಷಣ ನಾನು ಮತ್ತೆ ಅವ್ರ ಲೈಫಲ್ಲಿ ಹೋಗೋದ. ಸೊ ಈ ತರ ಯೋಚನೆ ಮಾಡ್ತಾ ಇದ್ರೆ, ಸೊ ದೇ ಡೋಂಟ್ ನೋ ವಾಟ್ ಟು ಡೂ, ವಾಟ್ ಟು ಟೇಕ್ ಅ ಸ್ಟೆಪ್. ಬಟ್ ಏಂಜಲ್ಸ್ ಹೇಳ್ತಾ ಇದ್ದಾರೆ
ವೆಯ್ಟ್ ಮಾಡಿ ಅಂತ. ಸೊ ಐ ಥಿಂಕ್ ವೆಯ್ಟ್ ಮಾಡೋದ್ರಿಂದ ನಿಮಗೆ ಆ ಒಂದು ವ್ಯಕ್ತಿಯಿಂದ ನಿಮಗೆ ಕ್ಲಾರಿಟಿ ಸಿಗ್ಬೋದು, ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರಾ ಬರಲ್ವಾ ಅಂತ. ಸೊ ವೆಯ್ಟ್ ಮಾಡಿ ಅಂತ ಬರ್ತಾ ಇದೆ. ಸೊ ವೆಯ್ಟ್ ಮಾಡಿದ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಬರ್ತಾರೆ. ಏಂಜಲ್ಸ್ ಹೇಳ್ತಾ ಇದ್ರೆ, ಏಂಜಲ್ಸ್ ಕಡೆಯಿಂದ ಒಂದು ಕನ್ಫರ್ಮೇಶನ್ ಬರ್ತಾ ಇದೆ ಅಂದ್ರೆ ದಟ್ ಈಸ್ ಟ್ರೂ ಆಕ್ಚುಲಿ. ಸೊ ವೆಯ್ಟ್ ಅಂತ ಹೇಳ್ತಾ ಇದ್ದಾರೆ. ಪೀಸ್ಫುಲ್ ರೆಸೊಲ್ಯೂಷನ್. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಇರುವಂತಹ ಪ್ರಾಬ್ಲಮ್ಸ್, ಈ ಒಂದು ವ್ಯಕ್ತಿ ಜೊತೆ ನಿಮ್ಮ ಕನೆಕ್ಷನ್ ಅಲ್ಲಿ ಇರುವಂತಹ ಎಲ್ಲಾ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಸಿಗತ್ತೆ, ಒಂದು ಶಾಂತಿಯುಕ್ತವಾಗಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಫರ್ಗಿವ್ನೆಸ್, ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನ ನೀವು ಫರ್ಗಿವ್ ಮಾಡಬೇಕು. ಫರ್ಗಿವ್ ಮಾಡಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರಿಕನ್ಸಿಲೇಷನ್ ಡಿಲೇ ಆಗಬಹುದು. ಸೊ ತಪ್ಪು ಮಾಡೋದು ಖಂಡಿತ ಎಲ್ಲರೂ ತಪ್ಪು ಮಾಡ್ತಾರೆ, ಬಟ್ ಅವ್ರಿಗೆ ಅರಿವು ಆಗಿದೆ, ರಿಯಲೈಸೇಷನ್ ಆಗಿದೆ ತಪ್ಪು ಮಾಡಿದೀನಿ ಅಂತ. ಸೊ ಫರ್ಗಿವ್ ಮಾಡಿ, ನಿಮ್ಮನ್ನು ಕೂಡ ಫರ್ಗಿವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್.